ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಜೆ ಕೆ ಟೈರ್ ಶಿಕ್ಷಾ ಸಾರಥಿ ಸ್ಕಾಲರ್ಶಿಪ್ 2024-25 ಈ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಕಾಲರ್ಶಿಪ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಮತ್ತು ಅಪ್ಲೈ ಮಾಡೋ ಕಂಪ್ಲೀಟ್ ಪ್ರೊಸೀಜರ್ ಮತ್ತು ಎಷ್ಟೆಲ್ಲ ಅಮೌಂಟ್ ಬರುತ್ತೆ ಎಲ್ಲ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೋ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಷನ್. ಡಿಯರ್ ಫ್ರೆಂಡ್ಸ್, ನಾನು ಈ ಚಾನಲಲ್ಲಿ ಈಗ ಇಲ್ಲಿ ಕಾಣುವಂಗೆ ಪ್ಲೇಲಿಸ್ಟಲ್ಲಿ ಬಂದು ನೋಡಿದ ತಕ್ಷಣ ನಿಮಗೆ ಇಲ್ಲೇ ಸ್ಕಾಲರ್ಶಿಪ್ ಅಂತ ಒಂದು ಪ್ಲೇಲಿಸ್ಟ್ ಸಿಗುತ್ತೆ. ಇದರಲ್ಲಿ ನಾನು ಎಲ್ಲ ಪ್ರೈವೇಟ್ ಗವರ್ಮೆಂಟ್ ಸ್ಕಾಲರ್ಶಿಪ್ಸನ್ನು ಲಿಸ್ಟ್ ಮಾಡಿದ್ದೀನಿ ಮತ್ತು ಇದ್ರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀನಿ. ಡೆಫಿನೆಟ್ಲಿ ನೀವು ಇದನ್ನು ನೋಡಿದರೆ ನಿಮಗೆ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ಟಾಟಾ ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡೋದಾಯಿತು ಮತ್ತು ಕೋಟಕ್ ಕನ್ಯಾ ಸ್ಕಾಲರ್ಶಿಪ್, ಅದೇ ರೀತಿ SSP ಧರ್ಮಸ್ಥಳ ವಿದ್ಯಾರ್ಥಿ ವೇತನ ಮತ್ತು ಲಾರೆಲ್ ಸ್ಕಾಲರ್ಶಿಪ್, ಇಂಥ ವಿವಿಧ ಸ್ಕಾಲರ್ಶಿಪ್, LIC ಒಮ್ರಾನ್ ಸ್ಕಾಲರ್ಶಿಪ್ ಮತ್ತು ಇಂಥವು ವಿವಿಧ ಸ್ಕಾಲರ್ಶಿಪ್ಸ್ ಎಲ್ಲ ನಾನು ವಿಡಿಯೋನ ಮಾಡಿದ್ದೀನಿ. SSP ಆಗಲಿ NSP ಆಗಲಿ ಇದನ್ನು ನೀವು ರೆಫರ್ ಮಾಡಿ, ಡೆಫಿನೆಟ್ ನಿಮಗಾಗಿ ಇದು ಹೆಲ್ಪ್ ಆಗುತ್ತೆ. ಬನ್ನಿ ಈಗ ಜೆ ಕೆ ಟೈರ್ ಶಿಕ್ಷಾ ಸಾರಥಿ ಸ್ಕಾಲರ್ಶಿಪ್, ಇದರಲ್ಲಿ ಟೋಟಲ್ ಅಮೌಂಟ್ ಇವರು ಕೊಡ್ತಾ ಇರೋದು ಟೋಟಲ್ 25,000 ರೂಪೀಸ್ ಕೊಡ್ತಾ ಇದ್ದಾರೆ. ಬನ್ನಿ ಇದರಲ್ಲಿ ಯಾರಿಗೆಲ್ಲ ಇದು ಅಪ್ಲೈ ಆಗುತ್ತೆ ನೋಡೋಣ. ಜೆ ಕೆ ಟೈರ್ ಶಿಕ್ಷಾ ಸಾರಥಿ ಸ್ಕಾಲರ್ಶಿಪ್ ಇದರದ್ದು ಡೆಡ್ಲೈನ್ ಬಂದುಬಿಟ್ಟು 15th ಆಫ್ ಫೆಬ್ರವರಿ 2025, ಅಂದರೆ ಫೆಬ್ರವರಿ 15, 2025 ಇದರದ್ದು ಡೆಡ್ಲೈನ್ ಆಗಿದೆ. ಇದು ಯಾರಿಗೆ ಅಪ್ಲೈ ಆಗುತ್ತಂದರೆ ದಿಸ್ ಈಸ್ ಅಪ್ಲಿಕೇಬಲ್ ಟು ಓನ್ಲಿ ಫೀಮೇಲ್ ಸ್ಟೂಡೆಂಟ್, ಅಂದರೆ ಇದು ಹೆಣ್ಣು ಮಕ್ಕಳಿಗೆ, ಓಪನ್ ಟು ಫೀಮೇಲ್ ಸ್ಟೂಡೆಂಟ್ಸ್ ಹೂ ಆರ್ ದಿ ಡಾಟರ್ ಆಫ್ ಹೆವಿ ವೆಹಿಕಲ್ ಡ್ರೈವರ್, ಅಂದರೆ ಹೆವಿ ವೆಹಿಕಲ್ ಡ್ರೈವರ್, ಟ್ರಕ್ ಡ್ರೈವರ್ ಯಾವ ಇರ್ತಾರೆ ಹೆವಿ ವೆಹಿಕಲ್, ಅವರಿಗೆ ಇದೇ ಅಪ್ಲೈ ಆಗುತ್ತೆ. ಮತ್ತು ಅವರು ಏನು ಓದ್ತಿರಬೇಕು, ಅವರು ಯಾವುದೇ ರೀತಿ ಆದ ಕೋರ್ಸ್, ಅಂದರೆ ಟೆಕ್ನಿಕಲ್ ಕೋರ್ಸು ಇರ್ಬೋದು, ನಾನ್ ಟೆಕ್ನಿಕಲ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಇರ್ಬೋದು, ಅಥವಾ ಡಿಪ್ಲೊಮಾ ಓದ್ತಾ ಇರೋ ಸ್ಟೂಡೆಂಟ್ಸು ಇದಕ್ಕೆ ಅಪ್ಲೈ ಮಾಡಬಹುದು. ಪರ್ಸಂಟೇಜ್ ಏನಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಇವರು 55% ಆಗಿರಬೇಕು. ಅಂದರೆ ಡಿಪ್ಲೊಮಾ ಮಾಡೋರು ಡಿಪ್ಲೊಮಾ ಏನು ಅಪ್ಲೈ ಮಾಡ್ತಾ ಇದ್ದಾರೆ ಡಿಪ್ಲೊಮಾ ಮೇಲೆ ಅವರು SSLCಯಲ್ಲಿ 55% ಆಗಿರಬೇಕು. ಅದೇ ರೀತಿ ಡಿಗ್ರಿ ಆದವರು PUCಯಲ್ಲಿ 55% ಆಗಿರಲೇಬೇಕು. ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕಂದ್ರೆ 5 ಲಕ್ಷಕ್ಕಿಂತ ಕಡಿಮೆ ಆರ್ ಈಕ್ವಲ್ ಇರಬೇಕು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 lakh rupees. ಇದರಲ್ಲಿ ನಾವು ನೋಡ್ಬೋದು ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಬಹುದು ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಕರ್ನಾಟಕದ ಕೂಡ ಹೆಸರಿದೆ. ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಬೆನಿಫಿಟ್ಸ್ ಎಲ್ಲ ಏನು ಕೊಡ್ತಾ ಇದ್ದಾರೆ ಅಂದರೆ ಒನ್ ಟೈಮ್ ಸ್ಕಾಲರ್ಶಿಪ್ ಇರುತ್ತೆ. ಇದನ್ನು ಒಂದೇ ಸಲ ಸಿಗುತ್ತೆ ಸ್ಕಾಲರ್ಶಿಪ್. ಈ ಸ್ಕಾಲರ್ಶಿಪ್ಪಲ್ಲಿ ನಾವು ನೋಡುವಂಗೆ ಟೆಕ್ನಿಕಲ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಅಂದರೆ ಇಂಜಿನಿಯರಿಂಗ್ ಅವೆಲ್ಲ ಆಯಿತು, ಅದಕ್ಕೆ 25,000 ರೂಪೀಸ್ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾನ್ ಟೆಕ್ನಿಕಲ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಅಂದರೆ ಎನಿ ಡಿಗ್ರಿ ಕೋರ್ಸಸ್, ಆಲ್ ದ ಡಿಗ್ರಿ ಕೋರ್ಸಸ್, BSc ಆಗಲಿ, BA ಆಗಲಿ, BCom, ಇವೆಲ್ಲ ಕೋರ್ಸಸ್, BCA ಇವೆಲ್ಲ ಕೋರ್ಸಸ್ ಏನಿದೆ ಅಲ್ಲ ಅದರಲ್ಲಿ 50,000 ರೂಪೀಸ್ ಇವರು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೂ ಕೂಡ ಟೋಟಲ್ ಇವರು ಕೊಡ್ತಾ ಇರೋದು 15,000 ರೂಪೀಸ್, 15,000 ರೂಪಾಯಿ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೂ ಇವರು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಇದಕ್ಕೆಲ್ಲ ಏನು ಬೇಕು. ಡಾಕ್ಯುಮೆಂಟ್ಸ್ ಏನು ಬೇಕಂದರೆ ಅಪ್ಲೈ ಮಾಡಲಿಕ್ಕೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮತ್ತು ಅಡ್ಮಿಷನ್ ಪ್ರೂಫ್, ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿದ್ದು ಪ್ರೂಫು ಕೂಡ ಬೇಕು, ಅಂದರೆ ಅಡ್ಮಿಷನ್ ಲೆಟರ್ ಆರ್ ಇನ್ಸ್ಟಿಟ್ಯೂಷನ್ಸ್ ಐಡೆಂಟಿಟಿ ಕಾರ್ಡ್ ಮತ್ತು ಪ್ರೀವಿಯಸ್ ಮಾರ್ಕ್ ಶೀಟ್ ಬೇಕು. ಅಷ್ಟೇ ಅಲ್ಲ, ನೀವು ಪೇಮೆಂಟ್ ರಸೀಟ್ ಫಾರ್ ಎಜುಕೇಷನಲ್ ಎಕ್ಸ್ಪೆನ್ಸಸ್ ಅಲಾಂಗ್ ವಿತ್ ದಿ ಅಕಾಡೆಮಿಕ್ ಸ್ಟ್ರಕ್ಚರ್ ಮತ್ತು ಬೋನಾಫೈಡ್ ಸರ್ಟಿಫಿಕೇಟ್ ಫ್ರಮ್ ಕಾಲೇಜ್ ಆರ್ ಸ್ಕೂಲ್ ಅಲ್ಲಿಂದ ತೊಗೋಬೇಕು. 10th ಮತ್ತು 12th ಮಾರ್ಕ್ಸ್ ಕಾರ್ಡ್ ಬೇಕು. ಒಂದು ವೇಳೆ ಫ್ಯಾಮಿಲಿ ಇನ್ಕಮ್ ಅಂದರೆ ಪೇರೆಂಟ್ಸ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ದು ಡಾಕ್ಯುಮೆಂಟ್ಸ್ ಬೇಕು. ಇಲ್ಲ ಅಂದರೆ ತಹಶೀಲ್ದಾರ್ ಆಫೀಸ್ಲಿಂದ ಏನು ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಿರ್ತಾರೆ ಆ ಸರ್ಟಿಫಿಕೇಟ್ಲಿಂದು ನೀವು ಅಪ್ಲೈ ಮಾಡಬಹುದು. ಐಡೆಂಟಿಟಿ ಪ್ರೂಫಿಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ಕು ಕೂಡ ಬೇಕು. ಮತ್ತು ಇಲ್ಲಿ ಕೆಳಗಡೆಯಲ್ಲಿ ನಾವು ನೋಡಬಹುದು ಕಮರ್ಷಿಯಲ್ ಡ್ರೈವಿಂಗ್ ಲೈಸೆನ್ಸ್ ಓನ್ಲಿ ಇನ್ ಕೇಸ್ ಆಫ್ ಡ್ರೈವರ್ ಇದ್ದರೆ ಅವರು ಕಮರ್ಷಿಯಲ್ ಡ್ರೈವಿಂಗ್ ಲೈಸೆನ್ಸು ಕೂಡ ಕೊಡಬೇಕಾಗತ್ತೆ ಮತ್ತು ಶ್ರಮಿಕ ಕಾರ್ಡ್ ಕೂಡ ಇಲ್ಲಿ ಅವರು ಪ್ರೊವೈಡ್ ಮಾಡಬೇಕಾಗತ್ತೆ. ಇವೆಲ್ಲ ತೊಗೊಂಡ್ಬಿಟ್ಟು ನಾವೇನು ಮಾಡಬೇಕಂದ್ರೆ ಬಡ್ಡಿ ಫಾರ್ ಸ್ಟಡಿ ಆ್ಯಪ್ ಅಂತ ಏನಿದೆ ಅದರಿಂದ ಇಲ್ಲಿ ನಾವು ನೋಡ್ಬೋದು ಬಡಿ ಫಾರ್ ಸ್ಟಡಿ
ಆ್ಯಪಿಗೆ ಹೋಗಿಬಿಟ್ಟು ನಾವು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ. ಈಗ ನಾವು ಇಲ್ಲಿ ಕ್ಲಿಕ್ ಮಾಡಿದರೆ ಅಪ್ಲೈ ನಾವು ಅಂತ, ಇದು ಬಡ್ಡಿ ಫಾರ್ ಸ್ಟಡಿ ಆ್ಯಪ್ಲಿಂದ ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು, ಇಲ್ಲೇ JK ಟೈರ್ ಟೋಟಲ್ ಕಂಟ್ರೋಲ್ ಸ್ಕಾಲರ್ಶಿಪ್, ಇದರಲ್ಲಿ ನಾವು ನೋಡ್ಬೋದು ಶಿಕ್ಷಾ ಸಾರಥಿ ಸ್ಕಾಲರ್ಶಿಪ್ 15/2/2025 ಕೊನೆ ದಿನಾಂಕ ಇದೆ. ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಾವು ಇಲ್ಲೇ ಹೈಯರ್ ಎಜುಕೇಷನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಡಬೇಕು. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಾವು ನೋಡ್ಬೋದು, ಆರ್ ಯು ಫಿಮೇಲ್ ಸ್ಟೂಡೆಂಟ್, ಎಸ್ ಅಂತ ಕೊಡಬೇಕು. ಡಾಟರ್ ಆಫ್ ಹೆವಿ ವೆಹಿಕಲ್ ಡ್ರೈವರ್, ಎಸ್ ಅಂತ ಕೊಡಬೇಕು. ಮತ್ತು ಆರ್ ಯು ಎನ್ರೋಲ್ಡ್ ಇನ್ ಎನಿ ಟೆಕ್ನಿಕಲ್ ಆರ್ ನಾನ್ ಟೆಕ್ನಿಕಲ್ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸಸ್ ಆರ್ ಡಿಪ್ಲೊಮಾ ಕೋರ್ಸಸ್, ಎಸ್ ಅಂತ ಕೊಟ್ಟು ನೆಕ್ಸ್ಟ್ 55% ಎಸ್ ಅಂತ ಕೊಟ್ಟು ಇವೆಲ್ಲ ಕಂಡೀಷನ್ ನೀವು ಎಸ್ ಅಂತ ಕೊಡಬೇಕು. ಕೊನೆಯದಾಗಿ ಇದು ಎಸ್ ಅಂತ ಕೊಟ್ಬಿಟ್ಟು ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ನೋಡಬೇಕು. ನೆಕ್ಸ್ಟ್ ಅವಾಗ ಏನು ಇನ್ಸ್ಟ್ರಕ್ಷನ್ ಬರುತ್ತೆ, ಕೈಂಡ್ಲಿ ಪ್ರೊಸೀಡ್ ಟು ಫಿಲ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಅಪ್ಲೋಡ್ ಮ್ಯಾಂಡೇಟರಿ ಡಾಕ್ಯುಮೆಂಟ್ ಬಿಫೋರ್ ಡೆಡ್ಲೈನ್, ಓಕೆ ಅಂತ ಕೊಟ್ಬಿಟ್ಟು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ. ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನೀವು ಇದನ್ನು ನೀವು ಆ್ಯಪಲ್ಲಿನೂ ಕೂಡ ಇನ್ಸ್ಟಾಲ್ ಮಾಡಿ ಮಾಡಬಹುದು. ಬಡ್ಡಿ ಫಾರ್ ಪ್ಲೇಸ್ಟೋರಿಗೆ ಹೋಗಿ ಬಡ್ಡಿ ಫಾರ್ ಸ್ಟಡಿ ಆ್ಯಪ್ ನೀವು ಇನ್ಸ್ಟಾಲ್ ಮಾಡಿದರೂ ಕೂಡ ಡೈರೆಕ್ಟಾಗಿ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಇಲ್ಲಿ ನಾವು ನೋಡ್ಬೋದು ಪರ್ಸ್ನಲ್ ಡೀಟೇಲ್ಸನ್ನು ತುಂಬಬೇಕು. ನೆಕ್ಸ್ಟ್ ಪರ್ಸ್ನಲ್ ಡೀಟೇಲ್ ತುಂಬಿದ ನಂತರ ಎಜುಕೇಷನಲ್ ಡೀಟೇಲ್ಸ್, ಫ್ಯಾಮಿಲಿ ಮೆಂಬರ್ಸ್ ಮತ್ತು ಡಾಕ್ಯುಮೆಂಟ್ಸ್, ರೆಫರೆನ್ಸ್, ಬ್ಯಾಂಕ್ ಡೀಟೇಲ್, ಮೋರ್ ಅಬೌಟ್ ಯುವರ್ ಸೆಲ್ಫ್ ಇವೆಲ್ಲ ತುಂಬಿಟ್ಟು ಇಲ್ಲಿ ಕೆಳಗಡೆ ಕಾಣ್ತಾ ಇರೋ 4 ಚೆಕ್ ಬಾಕ್ಸ್ 5 ಚೆಕ್ ಬಾಕ್ಸನ್ನು ಚೆಕ್ ಮಾಡಿದ ತಕ್ಷಣ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಅಪ್ಲಿಕೇಶನ್ಸ್ ನೀವೇನು ಸಬ್ಮಿಟ್ ಮಾಡಿರ್ತೀರಿ, ಅವ್ರ ಅಪ್ಲಿಕೇಶನ್ಸನ್ನು ಏನು ಫಿಲಪ್ ಮಾಡಿರ್ತೀರಿ, ಆ ಅಪ್ಲಿಕೇಶನ್ ಒಂದು ಸಲ ಪ್ರಿವ್ಯೂ ಆಗುತ್ತೆ. ಎಲ್ಲ ಸರಿ ಇದ್ದರೆ ತಾವು ಅದನ್ನು ಸಬ್ಮಿಟ್ ಅಂತ ಮಾಡಿದ ತಕ್ಷಣ ಇವರು ಏನಿದಾರಲ್ಲ, ಬೇಸ್ಡ್ ಆನ್ ಯುವರ್ ಮೆರಿಟ್ ಆ್ಯಂಡ್ ಇಕನಾಮಿಕಲ್ ಕಂಡೀಷನ್ ಮೇಲೆ ನಿಮಗೇನಿದೆಯಲ್ಲ ಇವರು ಸ್ಕಾಲರ್ಶಿಪ್ಪನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.